ಸಿನಿಮಾವನ್ನ ನೋಡಿ ಸಾಕಷ್ಟು ಜನರಿಗೆ ಆವೇಶ ಬರುವಂಥದ್ದು, ಥಿಯೇಟರ್ನಲ್ಲಿಯೇ ಸಿನಿಮಾ ನೋಡುತ್ತಿದ್ದ ಹಾಗೆ ಆವೇಶದಿಂದ ಕೂಗಾಡುವಂಥದ್ದು, ಮತ್ತು ಸಿನಿಮಾ ಥಿಯೇಟರ್ನಲ್ಲೇ ಸಾಷ್ಟಾಂಗ ಹಾಕಿ ಆವೇಶವನ್ನು ತೋರಿಸುವಂಥದ್ದು, ಸಿನಿಮಾ ಥಿಯೇಟರ್ ಹೊರಗೆ ಬಂದ ಮೇಲೂ ಕೂಡ ಅದೇ ಆವೇಶದಲ್ಲಿರುವಂಥದ್ದು, ಕಿರ್ಚೋದು, ಕೂಗೋದು, ಇದೆಲ್ಲ ದೈವ ಅವ್ರ ಮೈ ಒಳಗೆ ಬರುತ್ತಾ ಅಥವಾ ಇದು ದೈವ ಅಲ್ಲ ಅಂತ ಆದರೆ ಇನ್ನೇನು? ಯಾಕಂದರೆ ಈ ಪ್ರಶ್ನೆಯನ್ನು ಯಾಕೆ ಕೇಳ್ತಿದ್ದೀನಿ ಅಂದರೆ, ತುಳುನಾಡಿನಲ್ಲಿ ದೈವ ಸಂಸ್ಕೃತಿಯನ್ನು ಪಾಲನೆ ಮಾಡ್ಕೊಂಡು ಬರ್ತಿರೋ ಅಂಥವ್ರಿಗೆ ಅವ್ರದ್ದೇ ಆದಂಥ ಪರಂಪರೆ ಇದೆ. ಇದೇ ಜನಾಂಗದವ್ರು ಈ ದೈವವನ್ನೇ ಹಾಕ್ಕೋಬೇಕು, ಇದೇ ಜನಾಂಗದವ್ರು ಈ ಥರ ಪರಂಪರೆಯನ್ನು ಫಾಲೋ ಮಾಡೋರು ಮಾತ್ರ ದೈವವನ್ನು ಕಟ್ಕೊಳ್ಬೇಕು ಅಂತ ಅದನ್ನೇ ಅವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ದೈವಾರಾಧನೆ ಮಾಡುವಂಥ ಪರಂಪರೆಯಲ್ಲಿ ಆ ಜನಾಂಗಗಳಲ್ಲಿ ದೈವ ನಮ್ಮ ಮೇಲೆ ಬರುತ್ತೆ ಅಥವಾ ದೈವವನ್ನು ನಾವು ನಮ್ಮ ಆವಾಹನೆ ಮಾಡ್ಕೋತೀವಿ ಅಂತಂದಾಗ ಅವರಿಗೆ ಗೊತ್ತಿರುತ್ತೆ, ಆ ಪರಂಪರೆಯನ್ನು ಸಾಕಷ್ಟು ಪದ್ಧತಿಗಳಿರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದೊಂದು ಪ್ರಕ್ರಿಯೆ ನಡೆದಾಗ ಊರ ಜನ ಮತ್ತು ಮನೆ ಜನ ಕುಟುಂಬದವರೆಲ್ಲ ಸೇರಿಸಿ ದೈವ ಕಟ್ಟುವಂಥ ಕಾರ್ಯ ದೈವಾರಾಧನೆ ನಡೆಯುತ್ತೆ. ಬಟ್ ಯಾವುದೋ ಸಿನಿಮಾ ಥಿಯೇಟ್ರಲ್ಲಿ, ಯಾವುದೋ ಬೀದಿಯಲ್ಲಿ, ಎಲ್ಲೋ ರೋಡ್ನಲ್ಲಿ ಇವ್ರು ಆವೇಶದಿಂದ ಕೂಗೋದು, ದೈವವನ್ನು ನೋಡಿ ಕಿರ್ಚ್ಕೊಳ್ಳೋದು, ಕೂಗೋದು, ಇದನ್ನು ದೈವ ಅನ್ಕೊಳ್ಳೋದು, ಇದಕ್ಕೆ ಸಾಕಷ್ಟು ವಿರೋಧ ಚರ್ಚೆಗಳು ಇವತ್ತಿನ ದಿನದಲ್ಲಿ ನಡೆದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಅದಕ್ಕೆ ಅಂತಾನೆ ಒಂದು ಸಬ್ಜೆಕ್ಟ್ ಇದೆ, ಕೆಥಾರ್ಸಿಸ್ ಅಂತೀವಿ, ಬ್ರೆತ್ ವರ್ಕ್ ಅಂತೀವಿ. ಓಕೆ, ನಾವು ಆ ಕ್ರಿಯೆ ಮಾಡಿಸಿದಾಗ ಒಂದು ಮಾಸಲ್ಲಿ ನಾನು ನೋಡಿದ್ದೀನಿ, ಎನರ್ಜಿ ಅನ್ನೋದು ಆಕ್ಟಿವೇಶನ್ ಆಗುತ್ತೆ. ಆ ಎನರ್ಜಿ ಏನಕ್ಕೆ ಆ ಥರ ಕಿರ್ಚೋದು, ಅದು ಕಾಂತಾರ ಸಿನಿಮಾದಲ್ಲೇ ಆ ಥರ ಯಾಕೆ ಉಸಿರು ಕಟ್ಟೋ ಥರ ಕೆಲವೊಂದು ನೋಡೋದಕ್ಕೆ ವಿಚಿತ್ರ ಥರ ಜನರಿಗೆ ಅನಿಸಿದೆ. ನೋಡಿ, ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ಎಲ್ಲೋ ಒಂದು ಕಡೆ ಮೋಸ ಆಗಿರುತ್ತೆ ಸ್ವಂತದವ್ರದಿಂದ ಅಥವಾ ತುಂಬ ನಂಬಿರೋರಿಂದ. ಅದೆಲ್ಲಿರುತ್ತೆ? ಮನಸ್ಸಲ್ಲೇ ತಾನೇ ಇರುತ್ತೆ. ಅದು ಅನ್ಎಕ್ಸ್ಪ್ರೆಸ್ಡ್ ಆಗಿರಲ್ಲ, ಅದು ಕಾಯಿಲೆ ರೂಪ ತಗೊಂಡಿರುತ್ತೆ, BP, ಶುಗರು, ಆ ಥರ. ಅದು ಬರೋದಕ್ಕೆ ರಿಷಬ್ ಶೆಟ್ಟಿ ಅವರು, ನಾನು ಹೇಳಿದೆ ಆವಾಗಲೇ ಹೇಳ್ದಂಗೆ, ಎಲ್ಲರಿಗೂ ಈ ಥರ ಎಮೋಷನ್ಸ್ ಡೈಲಿ ಏರುಪೇರು ನಡೆಯುತ್ತೆ ಜೀವನ ಅಂದಮೇಲೆ. ಸಿನಿಮಾ ಚಿತ್ರನ ಈ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ, ಆ ಭೈರವ ಅಂತೆಲ್ಲ ತೊಗೊಂಬಂದು ಎಕ್ಸ್ಪ್ರೆಸ್ ಮಾಡಿದಾಗ ಅಲ್ಲೇನಾಗುತ್ತೆ, ಇಲ್ಲಿ ಇವನು ತುಂಬ ಒಳಗಡೆ ಕುಗ್ಗಿರ್ತಾನೆ, ಡಿಪ್ರೆಷನ್ ಇರ್ತಾನೆ, ಅವ್ನಿಗೆ ಆ ಸೀನ್ ನೋಡಿದ ತಕ್ಷಣ ಒಂದು ಚೈತನ್ಯ ಶಕ್ತಿ ಬಂದಂಗೆ ಆಗುತ್ತೆ. ಆಯ್ತಾ? ಒಂಥರ ಏನೋ ಟ್ರಿಗರ್ ಆಗುತ್ತೆ. ಟ್ರಿಗರ್ ಆದಾಗ ಏನಾಗುತ್ತೆ, ಆ ಹೇಳ್ಕೊಂಡೇ ಇರೋವಂಥ ಒಂದು ಸಂಕಟ ಇದು ಒಂದು ಕಿರ್ಚ್ತಾನೆ, ಇಲ್ಲ ಅಳ್ತಾನೆ, ಇಲ್ಲ ಏನಂತೀವಿ, ಕೆಲವರು ನರಸಿಂಹಸ್ವಾಮಿ ಥರನೂ ಅವತಾರ ತಾಳ್ತಾರೆ, ಅದು ಆಗಿರುತ್ತೆ. ಅದು ತೋರಿಸಿರಲ್ಲ ಯಾರು, ಬೇಕಾದರೆ ಇಲ್ಲಿ ನೋಡ್ತಾ ಇರೋ ವೀಕ್ಷಕರು ಗಮನಿಸ್ಬೋದು. ಕೆಲವ್ರಿಗೆ ಎಲ್ಲರಿಗೂ